ಜಲತತ್ವದ ಅತ್ಯಂತ ರಹಸ್ಯ, ಗಂಭೀರ ಹಾಗೂ ಅಪಾರ ದೈವಿಕ ಶಕ್ತಿಗಳ ಹಿನ್ನೆಲೆಯನ್ನು ಹೊಂದಿರುವ ವೃಶ್ಚಿಕ ರಾಶಿಯ ಸಮಸ್ತ ಪ್ರಬುದ್ಧ ವೀಕ್ಷಕ ಪ್ರಭುಗಳಿಗೆ ನನ್ನ ಭಕ್ತಿಪೂರ್ವಕ ಹಾಗೂ ಆದರದ ನಮಸ್ಕಾರಗಳು. ನವಗ್ರಹಗಳ ಮಂಡಲದಲ್ಲಿ ವೃಶ್ಚಿಕ ರಾಶಿಗೆ ಸದಾ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಏಕೆಂದರೆ ಈ ರಾಶಿಯ ಜಾತಕದವರು ಹೊರಗಡೆಗೆ ಎಷ್ಟು ಶಾಂತವಾಗಿ ಕಾಣುತ್ತಾರೋ, ಒಳಗಡೆ ಅಷ್ಟೇ ತೀಕ್ಷ್ಣವಾದ ಬುದ್ಧಿವಂತಿಕೆ ಮತ್ತು ಹೋರಾಟದ ಗುಣವನ್ನು ಹೊಂದಿರುತ್ತಾರೆ. ಇಂತಹ ವೃಶ್ಚಿಕ ರಾಶಿಯ ಜಾತಕದವರ ಬದುಕಿನಲ್ಲಿ ಈಗ ಒಂದು ಮಹತ್ತರವಾದ, ಹಿಂದೆಂದೂ ಸಂಭವಿಸದ ದೈವಿಕ ಕಾಲಘಟ್ಟವು ಆರಂಭವಾಗುತ್ತಿದೆ. ಹೌದು ಬಂಧುಗಳೇ, ಈ ಮೇ ತಿಂಗಳ ಕೊನೆಯ ದಿನಗಳು ಮತ್ತು ಮುಂಬರುವ ಜೂನ್ ಆರಂಭದ ಅವಧಿಯು ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಪುನಃ ಬರೆಯುವ ಕ್ರಾಂತಿಕಾರಿ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿವೆ. ನಿಮ್ಮ ಜೀವನದ ಇಡೀ ದಿಕ್ಕನ್ನೇ ಬದಲಾಯಿಸಬಲ್ಲ, ನಿಮ್ಮನ್ನು ಒಬ್ಬ ಸಾಲಗಾರನ ಸ್ಥಾನದಿಂದ ಮುಕ್ತಿಗೊಳಿಸಿ ರಾಜನಂತೆ ಸಮಾಜದ ಉನ್ನತ ಸಿಂಹಾಸನದಲ್ಲಿ ತಂದು ನಿಲ್ಲಿಸಬಲ್ಲ ಆ ಒಬ್ಬ ಅದ್ಭುತ ನಾರಿಯ ಆಗಮನ ನಿಮ್ಮ ಬದುಕಿನಲ್ಲಿ ಯಾವಾಗ ಘಟಿಸಲಿದೆ? ಆಕೆಯ ಪಾದದ ಧೂಳು ನಿಮ್ಮ ಹೊಸ್ತಿಲನ್ನು ದಾಟಿದಾಗ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತದೆ? ಆಕೆಯನ್ನು ನೀವು ಯಾವ ದೈವಿಕ ಲಕ್ಷಣಗಳ ಮೂಲಕ ಅತ್ಯಂತ ಸುಲಭವಾಗಿ ಗುರುತಿಸಬಹುದು? ಇಷ್ಟೊಂದು ಸುವರ್ಣ ಅವಕಾಶಗಳು ನಿಮ್ಮ ಕಣ್ಣ ಮುಂದೆ ಇರುವಾಗಲೇ ಆಧುನಿಕ ವಿಜ್ಞಾನ ಮತ್ತು ಪ್ರಾಚೀನ ಜ್ಯೋತಿಷ್ಯಶಾಸ್ತ್ರಗಳು ಒಟ್ಟಾಗಿ ಎಚ್ಚರಿಸುತ್ತಿರುವ ಆ ಎರಡು ಭೀಕರ ತಪ್ಪುಗಳು ಯಾವುವು? ಒಂದು ವೇಳೆ ನೀವು ತಿಳಿಯದೆ ಅಜಾಗರೂಕತೆಯಿಂದ ಆ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಜೀವನವು ಕಣ್ಣೀರಿನ ಸಾಗರದಲ್ಲಿ ಮುಳುಗಬೇಕಾದೀತು ಎಂದು ಗ್ರಹಗತಿಗಳು ಹೇಳುತ್ತಿವೆ. ಈ ಎಲ್ಲ ಆಘಾತಕಾರಿ ಹಾಗೂ ರೋಮಾಂಚನಕಾರಿ ರಹಸ್ಯಗಳನ್ನು ಈ ಸುದೀರ್ಘ ವಿಶೇಷ ವಿಡಿಯೋದಲ್ಲಿ ನಾವು ಅತ್ಯಂತ ವಿವರವಾಗಿ, ಕಣ್ಣಿಗೆ ಕಟ್ಟಿದಂತೆ ವಿಶ್ಲೇಷಣೆ ಮಾಡೋಣ. ಬದುಕಿನ ಮಹತ್ವದ ತಿರುವುಗಳನ್ನು ನೀವು ಮಿಸ್ ಮಾಡಿಕೊಳ್ಳಬಾರದು ಎಂದರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ಸೆಕೆಂಡ್ವರೆಗೂ ಅತ್ಯಂತ ಏಕಾಗ್ರತೆಯಿಂದ ವೀಕ್ಷಿಸಿ. ಗ್ರಹಗಳ ಮಹಾಮೈತ್ರಿ ಮತ್ತು ಮಂಗಳನ ಕೃಪೆ. ಖಗೋಳ ಮಂಡಲದಲ್ಲಿ ಸದ್ಯ ನಡೆಯುತ್ತಿರುವ ಗ್ರಹಗಳ ಮಹಾಚಲನೆಯು ದೊಡ್ಡ ದೊಡ್ಡ ಜ್ಯೋತಿಷಿಗಳನ್ನು ಮತ್ತು ಖಗೋಳ ವಿಜ್ಞಾನಿಗಳನ್ನು ಸಹ ಆಶ್ಚರ್ಯಚಕಿತರನ್ನಾಗಿ ಮಾಡಿದೆ. ಕಳೆದ 5 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಆಕಾಶದಲ್ಲಿ 3 ಪ್ರಮುಖ ಗ್ರಹಗಳ ಅಪರೂಪದ ಮಹಾಸಂಯೋಗವು ಸಂಭವಿಸುತ್ತಿದೆ. ಒಂದೆಡೆ ಕರ್ಮಫಲದಾತನಾದ ಶನಿಪ್ರಭುವು ಮಾಯಾವಿ ರಾಹುವಿನೊಂದಿಗೆ ಪರೋಕ್ಷವಾಗಿ ಕೈಜೋಡಿಸಿ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಕೆಲವು ಸಣ್ಣಪುಟ್ಟ ಅಡೆತಡೆಗಳನ್ನು, ಅನಗತ್ಯ ಗೊಂದಲಗಳನ್ನು ಹಾಗೂ ಮಾನಸಿಕ ಕಿರಿಕಿರಿಯನ್ನು ಸೃಷ್ಟಿಸಲು ತೀವ್ರವಾಗಿ ಯತ್ನಿಸುತ್ತಿದ್ದಾನೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಸಮಯ. ಆದರೆ ವೃಶ್ಚಿಕ ರಾಶಿಯವರೇ, ನೀವು ಯಾವುದೇ ಕಾರಣಕ್ಕೂ ಧೈರ್ಯಗೆಡಬೇಕಾದ ಅಗತ್ಯವಿಲ್ಲ. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಸಾಹಸ ಮತ್ತು ಪರಾಕ್ರಮದ ಗ್ರಹ ಮಂಗಳ ದೇವನು ತನ್ನ ಸಂಪೂರ್ಣ ದಿವ್ಯ ದೃಷ್ಟಿಯನ್ನು ನಿಮ್ಮ ಮೇಲೆಯೇ ಹರಿಸುತ್ತಿದ್ದಾನೆ. ನವಗ್ರಹಗಳ ಸೇನಾಧಿಪತಿಯಾದ ಮಂಗಳನ ಆಶೀರ್ವಾದ ಬಲ ನಿಮಗಿರುವಾಗ ಬದುಕಿನ ರಣರಂಗದಲ್ಲಿ ನೀವು ಸಾಧಿಸಲಿರುವ ವಿಜಯವನ್ನು ತಡೆಯಲು ಜಗತ್ತಿನ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ. ನಿಮ್ಮ ಮನೆಗೆ ಸುಖ, ಸಂತೋಷ ಮತ್ತು ದೀರ್ಘಕಾಲದ ನೆಮ್ಮದಿಯ ಮಹಾಪೂರವೇ ಹರಿದು ಬರಲಿದೆ. ಆದರೆ ನೆನಪಿರಲಿ, ಅದೃಷ್ಟದ ಬಾಗಿಲು ತೆರೆಯುವ ಇಂತಹ ಪವಿತ್ರ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ಅಜಾಗರೂಕತೆಯ ನಡೆ ಕೂಡ ನಿಮ್ಮನ್ನು ಬೃಹತ್ ಕಷ್ಟದ ಸುಳಿಗೆ ಸಿಲುಕಿಸಬಹುದು. ನದಿಯ ಪ್ರವಾಹವು ಎಷ್ಟು ವೇಗವಾಗಿ ಬರುತ್ತದೆಯೋ ಅಷ್ಟೇ ಎಚ್ಚರಿಕೆಯಿಂದ ನಾವು ದೋಣಿಯನ್ನು ಮುನ್ನಡೆಸಬೇಕಾಗುತ್ತದೆ. ಬೆನ್ನಿಗೆ ಇರಿಯುವ ಆಪ್ತಶತ್ರು. ಒಂದು ಎಚ್ಚರಿಕೆ. ಈ ಮೇ ತಿಂಗಳ ಕೊನೆಯ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅತ್ಯಂತ ಆಘಾತಕಾರಿ ಘಟನೆಯೊಂದು ಘಟಿಸುವ ಲಕ್ಷಣಗಳಿವೆ. ನೀವು ಯಾರನ್ನು ನಿಮ್ಮ ಸ್ವಂತ ಜೀವಕ್ಕಿಂತಲೂ ಹೆಚ್ಚಾಗಿ ನಂಬಿದ್ದೀರೋ, ಯಾರ ಏಳಿಗೆಗಾಗಿ ನೀವು ನಿಮ್ಮ ಸ್ವಂತ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಿದ್ದೀರೋ, ಅಂತಹ ಒಬ್ಬ ಅತ್ಯಂತ ಆಪ್ತ ವ್ಯಕ್ತಿಯೇ ನಿಮ್ಮ ಬೆನ್ನಿನ ಹಿಂದೆ ಒಂದು ಭೀಕರವಾದ ಪಿತೂರಿಯನ್ನು ರೂಪಿಸುತ್ತಿದ್ದಾನೆ. ನಿಮ್ಮ ಮುಖದ ಮುಂದೆ ಅತ್ಯಂತ ಸಿಹಿಯಾಗಿ ಮಾತನಾಡುತ್ತಾ ಜಗತ್ತಿನಲ್ಲಿ ತಾನೇ ನಿಮ್ಮ ದೊಡ್ಡ ಹಿತೈಷಿ ಎಂದು ನಟಿಸುತ್ತಿರುವ ಆ ಕಪಟಿ ನಿಮ್ಮನ್ನು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ನಾಶ ಮಾಡಲು ಸರಿಯಾದ ಸಮಯಕ್ಕಾಗಿ ಸಂಚು ಹೂಡುತ್ತಿದ್ದಾನೆ. ಇದನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ಗುಪ್ತ ಶತ್ರುದೋಷ ಎನ್ನಲಾಗುತ್ತದೆ. ನಿಮ್ಮ ಸುತ್ತಲಿರುವ ಜನರ ಅಸೂಯೆಯ ಕಣ್ಣುಗಳು ನಿಮ್ಮ ಪ್ರಗತಿಯನ್ನು ಸಹಿಸದೆ ನಿಮ್ಮ ಕೌಟುಂಬಿಕ ನೆಮ್ಮದಿಯನ್ನು ಕ್ಷಣಮಾತ್ರದಲ್ಲಿ ಕಸಿದುಕೊಳ್ಳಲು ಹೊಂಚು ಹಾಕುತ್ತಿವೆ. ನೀವು ಹೊಸ ಕಾರು ಕೊಂಡಾಗ, ಹೊಸ ಮನೆ ಕಟ್ಟಿದಾಗ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಿದಾಗ ನಿಮ್ಮನ್ನು ನೋಡಿ ನಗುವ ಎಲ್ಲ ಮುಖಗಳು ನಿಮ್ಮ ಯಶಸ್ಸನ್ನು ಬಯಸುವುದಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಆ ಅದ್ಭುತ ಮಹಿಳೆಯ ಆಗಮನದ ರಹಸ್ಯ. ಆದರೆ ಇದೇ ಕಠಿಣ ಪರಿಸ್ಥಿತಿಯ ನಡುವೆ ನಿಮ್ಮ ಬದುಕಿನಲ್ಲಿ ವಸಂತಕಾಲವನ್ನು ತರಬಲ್ಲ ಆ ಅದ್ಭುತ ದೇವತೆಯ ಪ್ರವೇಶವಾಗಲಿದೆ. ಆ ಸದ್ಗುಣಶೀಲ ಮಹಿಳೆಯ ಪವಿತ್ರ ಹೆಜ್ಜೆ ನಿಮ್ಮ ಮನೆಯ ಅಂಗಳದಲ್ಲಿ ಬೀಳುತ್ತಿದ್ದಂತೆಯೇ ನಿಮ್ಮ ಕುಟುಂಬವನ್ನು ದೀರ್ಘಕಾಲದಿಂದ ಪೀಡಿಸುತ್ತಿದ್ದ ಸಕಲ ದಾರಿದ್ರ್ಯಗಳು, ಕೌಟುಂಬಿಕ ಕಲಹಗಳು, ಸಾಲದ ಬಾಧೆಗಳು ಮತ್ತು ಕೋರ್ಟ್ ಕಚೇರಿಯ ವಿವಾದಗಳು ಒಂದೊಂದಾಗಿ ಸಂಪೂರ್ಣವಾಗಿ ಕರಗಿ ಹೋಗಲಿವೆ. ಸ್ಥಗಿತಗೊಂಡಿದ್ದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಆಕೆಯ ಅದೃಷ್ಟದ ಬಲದಿಂದ ಇದ್ದಕ್ಕಿದ್ದಂತೆ ಚೇತರಿಸಿಕೊಂಡು ಭಾರಿ ಲಾಭವನ್ನು ತಂದುಕೊಡಲಿವೆ.
ವೃಶ್ಚಿಕ ರಾಶಿಯವರ ಮಲಗಿದ್ದ ಅದೃಷ್ಟವು ಸಿಂಹದ ಗರ್ಜನೆಯಂತೆ ಮತ್ತೆ ಎಚ್ಚರಗೊಳ್ಳಲಿದೆ. ಆಕೆಯ ವ್ಯಕ್ತಿತ್ವದಲ್ಲಿರುವ ದೈವಿಕ ತೇಜಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯು ನಿಮ್ಮ ಇಡೀ ಕೌಟುಂಬಿಕ ವಲಯದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಲಿದೆ. ಇಷ್ಟು ದಿನ ಅನುಭವಿಸಿದ ಒಂಟಿತನ ಮತ್ತು ಮಾನಸಿಕ ಖಿನ್ನತೆ ಈಗ ಶಾಶ್ವತವಾಗಿ ಮುಕ್ತಾಯಗೊಳ್ಳಲಿದೆ. ಆ ಮಹಿಳೆಯನ್ನು ಗುರುತಿಸುವುದು ಹೇಗೆ ಎಂದರೆ, ಆಕೆ ನಿಮ್ಮ ಜೀವನಕ್ಕೆ ಬಂದಾಗ ನಿಮ್ಮಲ್ಲಿ ನಕಾರಾತ್ಮಕ ಆಲೋಚನೆಗಳು ನಿಂತು ಹೋಗುತ್ತವೆ. ಆಕೆಯ ಮಾತುಗಳಲ್ಲಿ ಒಂದು ರೀತಿಯ ದೈವಿಕ ಪ್ರಶಾಂತತೆ ಇರುತ್ತದೆ ಮತ್ತು ಆಕೆಯ ಸಾಮೀಪ್ಯವು ನಿಮಗೆ ಧೈರ್ಯವನ್ನು ನೀಡುತ್ತದೆ. ಆಕೆಯನ್ನು ಗೌರವಿಸುವುದನ್ನು ನೀವು ಮರೆಯಬಾರದು. ಸಮಾಜದಲ್ಲಿ ಅನೇಕ ಜನರು ತಮಗೆ ಒಳ್ಳೆಯದನ್ನು ಮಾಡುವವರನ್ನು ಕಡೆಗಣಿಸಿ ತಮಗೆ ಮೋಸ ಮಾಡುವ ಸ್ವಾರ್ಥಿಗಳ ಹಿಂದೆ ಓಡಿ ಜೀವಮಾನವಿಡೀ ಪಶ್ಚಾತ್ತಾಪ ಪಡುತ್ತಾರೆ. ವೃಶ್ಚಿಕ ರಾಶಿಯವರೇ, ನೀವು ಈ ಬಾರಿ ಆ ತಪ್ಪನ್ನು ಖಂಡಿತ ಮಾಡಬೇಡಿ. ನಿಜವಾದ ಹಿತೈಷಿ ಯಾರು? ಮತ್ತು ಹಣದ ರಹಸ್ಯ. ಈ ಕಲಿಯುಗದಲ್ಲಿ ಮನುಷ್ಯರ ನಿಜವಾದ ಬಣ್ಣಗಳನ್ನು ಗುರುತಿಸುವುದು ಅತ್ಯಂತ ಕಠಿಣವಾದ ಕೆಲಸವಾಗಿದೆ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತು ನೀವು ತಪ್ಪು ಹಾದಿಗೆ ಇಳಿಯುವಾಗ ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮನ್ನು ತಡೆಯುವವರೇ ನಿಮ್ಮ ನಿಜವಾದ ಹಿತೈಷಿಗಳು ಎಂಬುದನ್ನು ನೆನಪಿನಲ್ಲಿಡಿ. ಈಗ ವೃಶ್ಚಿಕ ರಾಶಿಯವರನ್ನು ರಾತ್ರಿಯ ಸಮಯದಲ್ಲಿ ನಿದ್ರಿಸದಂತೆ ತಡೆಯುತ್ತಿರುವ ಆರ್ಥಿಕ ಸಮಸ್ಯೆಯ ರಹಸ್ಯವನ್ನು ಬಿಚ್ಚಿಡೋಣ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಹಣವು ಬಾರದಿದ್ದರೂ ಪರವಾಗಿಲ್ಲ, ಆದರೆ ಬಂದ ಹಣವು ನೀರಿನಂತೆ ಖರ್ಚಾಗಿ ಹೋಗುತ್ತಿದೆ. ಹಣವು ಆನೆಯ ವೇಗದಲ್ಲಿ ಬಂದರೆ ಹೋಗುವಾಗ ಇರುವೆಗಿಂತಲೂ ವೇಗವಾಗಿ ಮಾಯವಾಗುತ್ತಿದೆ ಎಂಬ ಅಳಲು ನಿಮ್ಮದಾಗಿದೆ. ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಏಕೆ ನೆಲೆಸುತ್ತಿಲ್ಲ ಎಂದರೆ, ಅದಕ್ಕೆ ಕಾರಣ ಹೊರಗಿನ ಪ್ರಪಂಚದಲ್ಲಿ ಇಲ್ಲ, ಅದು ನೀವು ತಿಳಿಯದೆ ಮಾಡುತ್ತಿರುವ ಕೆಲವು ಸಣ್ಣ ತಪ್ಪುಗಳಲ್ಲಿದೆ. ಜ್ಯೋತಿಷ್ಯ ಮತ್ತು ಮನೋವಿಜ್ಞಾನದ ಪ್ರಕಾರ ನಿಮ್ಮ ಜೇಬು ಎಷ್ಟೇ ಖಾಲಿಯಾಗಿದ್ದರೂ, ನೀವು ಎಷ್ಟೇ ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದರೂ ಸಹ ಯಾರ ಮುಂದೆಯೂ ನಿಮ್ಮ ಬಡತನದ ಬಗ್ಗೆ ಅಳಲು ತೋಡಿಕೊಳ್ಳಬೇಡಿ. ನನ್ನ ಹಣೆಬರಹ ಇಷ್ಟೇ, ದೇವರು ನನಗೆ ಬರೀ ಕಷ್ಟಗಳನ್ನೇ ಕೊಟ್ಟಿದ್ದಾನೆ ಎಂದು ಸದಾ ನಕಾರಾತ್ಮಕವಾಗಿ ಮಾತನಾಡಬೇಡಿ. ಯಾವ ಮನೆಯಲ್ಲಿ ಸದಾ ಬಡತನ, ರೋಗ ಮತ್ತು ಕಷ್ಟಗಳ ಬಗ್ಗೆಯೇ ನಿರಂತರವಾಗಿ ಚರ್ಚೆ ನಡೆಯುತ್ತಿರುತ್ತದೆಯೋ ಅಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಲಕ್ಷ್ಮೀದೇವಿಯು ಆ ಮನೆಯ ಹೊಸ್ತಿಲನ್ನು ಸಹ ಹತ್ತುವುದಿಲ್ಲ. ನಿಮ್ಮ ಸುತ್ತಲೂ ಸದಾ ಅದೃಶ್ಯ ದೈವಿಕ ಶಕ್ತಿಗಳು ಓಡಾಡುತ್ತಿರುತ್ತವೆ. ನೀವು ನನ್ನ ಬಳಿ ಹಣವಿಲ್ಲ ಎಂದು ಅಳುತ್ತಿದ್ದರೆ ಆ ಶಕ್ತಿಗಳು ತಥಾಸ್ತು ಎಂದು ಬಿಡುತ್ತವೆ. ಆದ್ದರಿಂದ ಸದಾ ಸಕಾರಾತ್ಮಕವಾಗಿಯಿರಿ. ನಿಮ್ಮಲ್ಲಿ ಇರುವುದರಲ್ಲೇ ತೃಪ್ತಿಯನ್ನು ಕಾಣಲು ಕಲಿಯಿರಿ. ಆಗ ಸಂಪತ್ತು ಆಯಸ್ಕಾಂತದಂತೆ ನಿಮ್ಮತ್ತ ಆಕರ್ಷಿತವಾಗುತ್ತದೆ. ಆರ್ಥಿಕ ವಿಪತ್ತು ಮತ್ತು ಸಾಲದ ಸುಳಿ. ಆದರೆ ಜಾಗರೂಕರಾಗಿರಿ. ಈ ಮೇ ತಿಂಗಳ ಕೊನೆಯ ದಿನಗಳಲ್ಲಿ ಮತ್ತು ಜೂನ್ ಆರಂಭದಲ್ಲಿ ವೆಚ್ಚಗಳು ಆಕಾಶದಿಂದ ಸುರಿಯುವ ಮಳೆಯಂತೆ ನಿಮ್ಮ ಮೇಲೆ ಬೀಳಲಿವೆ. ವೃಶ್ಚಿಕ ರಾಶಿಯವರ ಖಜಾನೆಯು ಇದ್ದಕ್ಕಿದ್ದಂತೆ ಖಾಲಿಯಾಗುವ ಅಪಾಯವಿದೆ ಎಂದು ಗ್ರಹಗಳ ಚಲನೆ ತೋರಿಸುತ್ತಿದೆ. ಕೌಟುಂಬಿಕ ವಲಯದಲ್ಲಿ ಬರುವ ಅನಿರೀಕ್ಷಿತ ಆಸ್ಪತ್ರೆಯ ಬಿಲ್ಗಳು ಅಥವಾ ಕೇವಲ ಸಮಾಜದ ಮುಂದೆ ಸುಳ್ಳು ಪ್ರತಿಷ್ಠೆಗಾಗಿ ನೀವು ಮಾಡುವ ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚುಗಳು ನಿಮ್ಮನ್ನು ತೀವ್ರ ಸಾಲದ ಸುಳಿಗೆ ತಳ್ಳಬಹುದು. ಯಾರನ್ನೂ ಮೆಚ್ಚಿಸಲು ಅಥವಾ ನಿಮ್ಮ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳಲು 1 ರೂಪಾಯಿಯನ್ನು ವ್ಯರ್ಥ ಮಾಡಬೇಡಿ. ಇಂದು ನೀವು ಉಳಿಸುವ ಹಣವೇ ನಾಳೆ ನಿಮ್ಮ ಜೀವರಕ್ಷಕವಾಗಲಿದೆ. ಇನ್ನೊಂದು ಮುಖ್ಯ ವಿಷಯವೆಂದರೆ, ಈ ಅವಧಿಯಲ್ಲಿ ಯಾರಾದರೂ ನಿಮ್ಮ ಬಳಿ ಬಂದು ದೊಡ್ಡದೊಂದು ಮೊತ್ತದ ಸಾಲ ಕೇಳಿದರೆ ಕೈಮುಗಿದು ಕ್ಷಮೆ ಕೇಳಿ, ಆದರೆ ಯಾವುದೇ ಕಾರಣಕ್ಕೂ ಹಸ್ತಸಾಲ ಅಥವಾ ಕೈಸಾಲ ನೀಡಬೇಡಿ. ಈ ಸಮಯದಲ್ಲಿ ನೀವು ನೀಡುವ ಸಾಲದ ಹಣವು ಮರಳಿ ಬರುವ ಸಾಧ್ಯತೆ ಶೇಕಡಾ 0ವಾಗಿದೆ. ನಾಳೆ ನಿಮಗೆ ತುರ್ತು ಪರಿಸ್ಥಿತಿ ಬಂದಾಗ ನಿಮ್ಮದೇ ಹಣವನ್ನು ಅವರು ನಿಮಗೆ ಹಿಂತಿರುಗಿಸದೆ ನಿಮ್ಮನ್ನು ಕಣ್ಣೀರು ಹಾಕಿಸುತ್ತಾರೆ. ನಿಮ್ಮ ಹಣವನ್ನು ನಿಮ್ಮ ಪ್ರಾಣದಂತೆ ರಕ್ಷಿಸಿಕೊಳ್ಳಬೇಕಾದ ಅನಿವಾರ್ಯತೆ ಈ ತಿಂಗಳಲ್ಲಿದೆ. ನಕಾರಾತ್ಮಕ ಶಕ್ತಿಗಳ ನಿವಾರಣೆ. ಹನುಮದ್ ಕವಚ. ವಾಹನ ಚಾಲನೆ ಮಾಡುವಾಗ ನಿಮ್ಮ ಕಣ್ಣು ಮತ್ತು ಕಿವಿಗಳು ಸಂಪೂರ್ಣವಾಗಿ ಎಚ್ಚರವಾಗಿರಲಿ. ಬ್ರಹ್ಮಾಂಡದಲ್ಲಿ ದೈವಿಕ ಶಕ್ತಿಗಳು ಎಷ್ಟು ಪ್ರಬಲವಾಗುತ್ತವೆಯೋ ಅಷ್ಟೇ ಪ್ರಮಾಣದಲ್ಲಿ ನಕಾರಾತ್ಮಕ ಮತ್ತು ದುಷ್ಟ ಶಕ್ತಿಗಳು ಸಹ ಸಕ್ರಿಯವಾಗುತ್ತವೆ. ರಸ್ತೆಯಲ್ಲಿ ಸಂಚರಿಸುವಾಗ ಸಣ್ಣಪುಟ್ಟ ಅಪಘಾತಗಳು ಅಥವಾ ಗಾಯಗಳಾಗುವ ಸಂಭವ ಇರುವುದರಿಂದ ತಕ್ಷಣವೇ ನಿಮ್ಮ ಹತ್ತಿರದ ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅಲ್ಲಿನ ಅರ್ಚಕರಿಂದ ಮಂತ್ರಿಸಿದ ಕಪ್ಪು ದಾರ ಅಥವಾ ತಾಯಿತವನ್ನು ಪಡೆದು ನಿಮ್ಮ ಕುತ್ತಿಗೆಗೆ ಅಥವಾ ಬಲಗೈಗೆ ಧರಿಸಿ. ಇದು ನಿಮ್ಮನ್ನು ಹಾಗೂ ನಿಮ್ಮ ಇಡೀ ಕುಟುಂಬವನ್ನು ಸಕಲ ದೃಷ್ಟಿದೋಷಗಳಿಂದ ಮಾಟ ಮಂತ್ರಗಳ ಪ್ರಭಾವದಿಂದ ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತದೆ. ಈ ವರ್ಷದ ಕೆಲವು ತಿಂಗಳುಗಳು ನಿಮ್ಮ ಕೈಯಿಂದ ಮರಳಿನಂತೆ ಜಾರಿ ಹೋಗಿದ್ದು, ನಿಮ್ಮ ಯಾವುದೇ ದೊಡ್ಡ ಗುರಿಗಳು ಈಡೇರಿಲ್ಲ ಎಂಬ ಹತಾಶೆ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ನೆನಪಿಡಿ, ಬ್ರಹ್ಮಾಂಡದ ನಿಯಮದ ಪ್ರಕಾರ ನೀವು ಏನನ್ನು ತೀವ್ರವಾಗಿ ಯೋಚಿಸುತ್ತೀರೋ ಅದು ನಿಮ್ಮ ಜೀವನದಲ್ಲಿ ನಿಜವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಭಯ ಮತ್ತು ನಕಾರಾತ್ಮಕ ಆಲೋಚನೆಗಳಿಗೆ ಜಾಗ ಕೊಟ್ಟರೆ ವಿನಾಶ ಗ್ಯಾರಂಟಿ. ಅದೇ ನೀವು ಧನಾತ್ಮಕವಾಗಿ ಯೋಚಿಸಿದರೆ ಪವಾಡಗಳು ಸಂಭವಿಸುತ್ತವೆ. ಹವಾಮಾನ ಬದಲಾವಣೆಯಿಂದಾಗಿ
ದೇಹದಲ್ಲಿ ಆಲಸ್ಯ ಮತ್ತು ಸೋಮಾರಿತನ ಮೂಡಬಹುದು. ಆದರೆ ಆ ಸೋಮಾರಿತನವನ್ನು ಮೆಟ್ಟಿನಿಂತು ಕೆಲಸ ಮಾಡುವ ವೃಶ್ಚಿಕ ರಾಶಿಯವರಿಗೆ ಕೋಟ್ಯಂತರ ರೂಪಾಯಿ ಗಳಿಸುವ ಅದ್ಭುತ ಅವಕಾಶಗಳು ಎದುರಾಗಲಿವೆ. ಕಾಲಭೈರವನ ಸ್ವರೂಪ ಶಕ್ತಿಶಾಲಿ ಶನಿ ಪರಿಹಾರ. ನಮ್ಮ ಶಾಸ್ತ್ರಗಳಲ್ಲಿ ನಾಯಿಗಳನ್ನು ಕಾಲಭೈರವ ಸ್ವಾಮಿಯ ಸಾಕ್ಷಾತ್ ಸ್ವರೂಪ ಮತ್ತು ಶನಿದೇವನ ವಾಹನ ಎಂದು ಪರಿಗಣಿಸಲಾಗಿದೆ. ಈ ಅವಧಿಯಲ್ಲಿ ರಸ್ತೆಯಲ್ಲಿರುವ ಮೂಕಜೀವಿಯಾದ ನಾಯಿಗಳಿಗೆ ಬಿಸ್ಕತ್ ಅಥವಾ ಅನ್ನವನ್ನು ನೀಡಿ ಸೇವೆ ಮಾಡಿ. ವಿಶೇಷವಾಗಿ ಗಾಯಗೊಂಡಿರುವ ಅಥವಾ ತೀವ್ರ ಚರ್ಮ ರೋಗದಿಂದ ಬಳಲುತ್ತಿರುವ ಅನಾಥ ನಾಯಿಗಳನ್ನು ಕಂಡರೆ ಕಡೆಗಣಿಸಬೇಡಿ. ತಕ್ಷಣವೇ ಔಷಧವನ್ನು ತಂದು ಹಾಲಿನಲ್ಲಿ ಬೆರೆಸಿ ನೀಡಿ. ಆ ಮೂಕಜೀವಿಯ ಭೀಕರ ನೋವನ್ನು ನೀವು ಕಡಿಮೆ ಮಾಡಿದರೆ ಕರ್ಮದ ಅಧಿಪತಿಯಾದ ಶನಿದೇವನು ನಿಮ್ಮ ಇಡೀ ಜನ್ಮದ ಪಾಪಗಳನ್ನು ಮನ್ನಿಸಿ ನಿಮ್ಮ ಮೇಲೆ ಪ್ರಸನ್ನನಾಗುತ್ತಾನೆ. ನಿಮ್ಮ 7 ತಲೆಮಾರುಗಳು ಕುಳಿತು ತಿಂದರೂ ಮುಗಿಯದಷ್ಟು ಅಪಾರ ಸಂಪತ್ತು, ಕೀರ್ತಿ ಮತ್ತು ಸಾಂಸ್ಥಿಕ ಯಶಸ್ಸು ನಿಮ್ಮ ಮನೆ ತಲುಪುತ್ತದೆ. ಕಲಿಯುಗದಲ್ಲಿ ಅತ್ಯಂತ ವೇಗವಾಗಿ ಫಲಿತಾಂಶ ನೀಡುವ ಮಹಾನ್ ಉಪಾಯ ಇದಾಗಿದೆ. ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆಕಿಚ್ಚುಪಡುವ ನೆರೆಹೊರೆಯವರು ಮತ್ತು ಸ್ವಂತ ಸಂಬಂಧಿಕರ ದೃಷ್ಟಿದೋಷದಿಂದ ಬಚಾವಾಗಲು ನೀವು ಕೈಗೊಳ್ಳುವ ಪ್ರತಿಯೊಂದು ಹೊಸ ಕಾರ್ಯವನ್ನು ಅತ್ಯಂತ ರಹಸ್ಯವಾಗಿ ಮತ್ತು ಸದ್ದಿಲ್ಲದೆ ಮಾಡಿ. ನಿಮ್ಮ ಸಾಧನೆಗಳ ಬಗ್ಗೆ ಎಲ್ಲರ ಮುಂದೆ ಡಂಗುರ ಸಾರಬೇಡಿ, ಏಕೆಂದರೆ ನರದೃಷ್ಟಿಗೆ ಕಲ್ಲನ್ನು ಸಹ ಪುಡಿಪುಡಿ ಮಾಡುವ ಶಕ್ತಿಯಿರುತ್ತದೆ. ವೃತ್ತಿ ಜೀವನ ಮತ್ತು ವಾಕ್ಶಕ್ತಿ ನಿಯಂತ್ರಣ. ನಿಮ್ಮ ವೃತ್ತಿ, ಉದ್ಯೋಗ ಮತ್ತು ಬಿಸಿನೆಸ್ಗೆ ಇದು ಕಳೆದ 1 ದಶಕದಲ್ಲೇ ಅತ್ಯಂತ ಸೂಕ್ತವಾದ ಮತ್ತು ಲಾಭದಾಯಕ ಸಮಯವಾಗಿದೆ. ಭೂಮಿ, ಆಸ್ತಿ ಮತ್ತು ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಿಸಿದ ದೀರ್ಘಕಾಲದ ವಿವಾದಗಳು ಕೋರ್ಟ್ನಿಂದ ಹೊರಗಡೆಯೇ ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಆದರೆ ಈ ಸಮಯದಲ್ಲಿ ನಿಮ್ಮ ಮಾತುಗಳ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ. ರಾಹು, ಮಂಗಳ ಮತ್ತು ಶನಿಯಂತಹ ಕ್ರೂರ ಗ್ರಹಗಳ ದೃಷ್ಟಿ ನಿಮ್ಮ ಮೇಲಿರುವುದರಿಂದ ನಿಮ್ಮ ಕೋಪವು ಇದ್ದಕ್ಕಿದ್ದಂತೆ ಉಲ್ಬಣಗೊಳ್ಳಬಹುದು. ಆವೇಶದಲ್ಲಿ ನೀವು ಆಡುವ ಕಠೋರ ಮಾತುಗಳು ನಿಮ್ಮ ಆತ್ಮೀಯ ಸ್ನೇಹಿತರನ್ನು ಮತ್ತು ಉದ್ಯೋಗದ ಸಹೋದ್ಯೋಗಿಗಳನ್ನು ನಿಮ್ಮಿಂದ ಶಾಶ್ವತವಾಗಿ ದೂರ ಮಾಡಬಹುದು. ರಸ್ತೆಯಲ್ಲಿ ಅಥವಾ ಕಚೇರಿಯಲ್ಲಿ ಅನಗತ್ಯ ವಾದವಿವಾದಗಳಿಗೆ ಇಳಿದು ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಮೆಟ್ಟಿಲು ಹತ್ತುವ ಪರಿಸ್ಥಿತಿ ತಂದುಕೊಳ್ಳಬೇಡಿ. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಮೌನವಾಗಿರುವುದೇ ನಿಮಗಿರುವ ದಿವ್ಯ ರಕ್ಷಣಾ ಕವಚ. ಜನರು ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಂಡು ಕೆಲಸ ಮುಗಿದ ನಂತರ ಕಣ್ಣೀರು ಹಾಕಿಸುವ ಮುನ್ನ ನಿಮ್ಮ ಮನಸ್ಸನ್ನು ಕಬ್ಬಿಣದಂತೆ ಗಟ್ಟಿಯಾಗಿಸಿಕೊಳ್ಳಿ. ಭಾವನೆಗಳಿಗೆ ಒದಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ, ಬುದ್ಧಿವಂತಿಕೆಗೆ ಶರಣಾಗಿ. ಆರೋಗ್ಯ ರಕ್ಷಣೆ ಮತ್ತು ದೈವಿಕ ಮಂತ್ರಗಳು. ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಕೊಂಚ ಪರೀಕ್ಷಾ ಕಾಲವಾಗಿದೆ. ದೇಹವು ರೋಗಗಳ ತಾಣವಾಗದಂತೆ ತಡೆಯಲು ಹೊರಗಿನ ಕಲುಷಿತ ಆಹಾರ ಪದಾರ್ಥಗಳಿಂದ ಮತ್ತು ಅತಿಯಾದ ಎಣ್ಣೆಯುಕ್ತ ತಿಂಡಿಗಳಿಂದ ದೂರವಿರಿ. ಗ್ಯಾಸ್ಟ್ರಿಕ್ ಅಥವಾ ರಕ್ತದೊತ್ತಡದ ಸಮಸ್ಯೆ ಇರುವವರು ನಿಯಮಿತವಾಗಿ ವೈದ್ಯರ ಸಲಹೆ ಪಡೆಯಿರಿ. ಪ್ರತಿ ಮಂಗಳವಾರ ಮತ್ತು ಶನಿವಾರದ ದಿನ ತಪ್ಪದೇ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಹನುಮಾನ್ ಚಾಲೀಸಾವನ್ನು ಭಕ್ತಿಯಿಂದ ಪಠಿಸಿ. ಇದು ನಿಮ್ಮ ದೇಹದಲ್ಲಿ ಹೊಸ ರೋಗನಿರೋಧಕ ಶಕ್ತಿಯನ್ನು ಮತ್ತು ಧನಾತ್ಮಕ ತರಂಗಗಳನ್ನು ಸೃಷ್ಟಿಸುತ್ತದೆ. ಪವಾಡ ಸದೃಶ ಮೊಸರಿನ ತಾಂತ್ರಿಕ ಪರಿಹಾರ. ವಿಡಿಯೋದ ಕೊನೆಯಲ್ಲಿ ವೃಶ್ಚಿಕ ರಾಶಿಯವರ ದಾರಿದ್ರ್ಯವನ್ನು ಸಂಪೂರ್ಣವಾಗಿ ತೊಡೆದುಹಾಕಬಲ್ಲ ಒಂದು ಪರಮ ಪವಿತ್ರವಾದ ಮತ್ತು ಅತ್ಯಂತ ಶಕ್ತಿಶಾಲಿ ತಾಂತ್ರಿಕ ಪರಿಹಾರವನ್ನು ತಿಳಿಸಿಕೊಡುತ್ತಿದ್ದೇನೆ. ಇದನ್ನು ಜಾತಕದ ದೋಷ ನಿವಾರಣೆಗಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಗುರುವಾರ ಅಥವಾ ಶನಿವಾರದ ರಾತ್ರಿ ಮಲಗುವ ಮುನ್ನ ಒಂದು ಸಣ್ಣ ತಾಮ್ರದ ಪಾತ್ರೆಯಲ್ಲಿ ಅಥವಾ ಬಟ್ಟಲಿನಲ್ಲಿ ದಪ್ಪನೆಯ ಶುದ್ಧವಾದ ಮೊಸರನ್ನು ತೆಗೆದುಕೊಳ್ಳಿ. ಆ ಬಟ್ಟಲನ್ನು ನೀವು ಮಲಗುವ ಹಾಸಿಗೆಯ ಪಕ್ಕದಲ್ಲಿ ಅಥವಾ ಮಂಚದ ಕೆಳಗೆ ತಲೆಯ ಭಾಗದಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಂಡು ಮಲಗಿ. ಮರುದಿನ ಮುಂಜಾನೆ ಸೂರ್ಯೋದಯದ ವೇಳೆಗೆ ಯಾರು ನಿಮ್ಮನ್ನು ಮಾತನಾಡಿಸುವ ಮುನ್ನ ಬೇಗನೆ ಎದ್ದು, ಯಾರೊಂದಿಗೂ ಯಾವುದೇ ಮಾತು ಆಡದೆ ಆ ಮೊಸರಿನ ಪಾತ್ರೆಯನ್ನು ಹಿಡಿದುಕೊಂಡು ಹೋಗಿ ನಿಮ್ಮ ಮನೆಯ ಹತ್ತಿರವಿರುವ ಯಾವುದಾದರೂ ಪವಿತ್ರವಾದ ಅರಳಿಮರದ ಬುಡಕ್ಕೆ ಸಂಪೂರ್ಣವಾಗಿ ಸುರಿದು ಮನಸ್ಸಿನಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಹಿಂತಿರುಗಿ ನೋ ಹೈರಾರ್ಕಿ ಮುನ್ನ ಮನೆಗೆ ಬನ್ನಿ. ಈ ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಪರಿಹಾರವನ್ನು ಸತತ 3 ವಾರಗಳ ಕಾಲ ಮಾಡಿದರೆ ನಿಮ್ಮ ಬದುಕಿನಲ್ಲಿ ನಂಬಲಾಗದ ಪವಾಡ ಸೃಷ್ಟಿಯಾಗಲಿದೆ. 4 ದಿಕ್ಕುಗಳಿಂದಲೂ ಧನಾಗಮನವಾಗಲಿದ್ದು ರಾಕೆಟ್ ವೇಗದಲ್ಲಿ ನಿಮ್ಮ ಸಕಲ ಕಾರ್ಯಗಳು ಯಶಸ್ವಿಯಾಗಲಿವೆ. ಸದಾ ಸಕಾರಾತ್ಮಕವಾಗಿ ಯೋಚಿಸಿ, ಜಗತ್ತಿನಲ್ಲಿ ಯಶಸ್ಸು ನಿಮ್ಮದೇ ಆಗಲಿದೆ. ಲೋಕ ಕಲ್ಯಾಣಕ್ಕಾಗಿ ಮತ್ತು ನಿಮ್ಮ ಭಕ್ತಿಯ ಸಂಕೇತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಹೃದಯದಿಂದ ಜೈ ಮಹಾಕಾಳಿ ಎಂದು ಬರೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.